22 फेब्रुवारी रोजी बेळगाव येथील गांधी भवन येथे जनता दल पक्षाचा भव्य मेळावा व बाईक रॅली आयोजित करण्यात आली आहे, अशी माहिती माजी आमदार वीरभद्रप्पा हलहर्वी यांनी दिली. शुक्रवारी बेळगावच्या कन्नड साहित्य भवन येथे आयोजित पत्रकार परिषदेत ते बोलत होते. सीपीएड मैदानातून सुरू होणारी जेडीएसची बाईक रॅली चन्नम्मा चौक मार्गे गांधी भवन येथे येऊन समाप्त होणार असल्याचे त्यांनी सांगितले. ಪ್ರತಿನಿಧಿಗಳಿಗೆ ನಾವು ವೀರಭದ್ರಪ್ಪ ಹಾಲರ್ವಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದೇ ದಿನಾಂಕ 22/2/2026 ರವಿವಾರದಂದು ಮುಂಜಾನೆ 11 ಗಂಟೆಗೆ ಬೆಳಗಾವಿ ನಗರದ ಗಾಂಧಿ ಭವನದಲ್ಲಿ ಯುವ ಜನತಾದಳ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಪ್ರಯುಕ್ತ ರಜತ ಮಹೋತ್ಸವ ಜನತಾದಳ ಜಾತ್ಯತೀತ ಪಕ್ಷದ ರಜತ ಮಹೋತ್ಸವದ ಅಂಗವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಜರುಗಲಾಗಿದೆ. ಹಾಸನದಲ್ಲಿ ಲಕ್ಷೋಪಲಕ್ಷ ಕಾರ್ಯಕರ್ತರೊಂದಿಗೆ ಹಾಸನ್ನಲ್ಲಿ ಕೂಡ ಈ ಬೆಳ್ಳಿ ರಜತ ಮಹೋತ್ಸವದ ಸಮಾರಂಭ ಜರುಗಿದೆ ಮತ್ತು ಇದೇ ತಿಂಗಳು 27ನೇ ತಾರೀಕಿಗೆ ವಿಜಯಪುರದಲ್ಲಿ ಕಿತ್ತೂರು ಕರ್ನಾಟಕ ಭಾಗದ ಬೃಹತ್ ಸಮಾವೇಶ ವಿಜಯಪುರ ನಗರದಲ್ಲಿ ಜರುಗಲಿದೆ. ಅದರ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಜೆಡಿಎಸ್ ಪಕ್ಷದ ಯುವ ಜನತಾದಳದ ಬೃಹತ್ ದ್ವಿಚಕ್ರ ವಾಹನದ ಸವಾರಿಯನ್ನ ಸಿಪಿಎಡ್ ಮೈದಾನದಿಂದ ರಾಣಿ ಕಿತ್ತೂರು ಚೆನ್ನಮ್ಮ ವರ್ತುಳವನ್ನು ಆಯ್ದು ಇಲ್ಲಿ ಮಹಾಗಣಪತಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವುದರ ಮೂಲಕ ಅದೇ ಮಾರ್ಗವಾಗಿ ಗಾಂಧಿ ಭವನಕ್ಕೆ ಹೋಗಿ ಈ ದ್ವಿಚಕ್ರ ವಾಹನ ಸವಾರಿ ಅಂತ್ಯಗೊಂಡು ತದನಂತರ ಅಲ್ಲೇ ಸಮಾವೇಶ ಆರಂಭಗೊಳ್ಳಲಿದೆ. ಈ ಸಮಾವೇಶದ ಮುಖ್ಯ ಉದ್ದೇಶ ನನಗನ್ಸಿದ ಮಟ್ಟಿಗೆ, ನಾನು ಇಲ್ಲಿ ಉಸ್ತುವಾರಿ ನನಗೆ ವಹಿಸಿಕೊಟ್ಟ ಮೇಲೆ ನನಗೊಂದು ಆಸೆ ಇತ್ತು. ಬೆಳಗಾಂ ನಗರದಲ್ಲಿ JDS ಪಕ್ಷ ಇಲ್ಲ ಅಂತ ವಾಡಿಕೆ ಇತ್ತು. ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ನೋಡಿದಾಗ ಕೂಡ ಒಬ್ರು ಯಾರೋ ಹಿರಿಯರು ಅದನ್ನ ಟೀಕೆ ಮಾಡಿ ಎಲ್ಲಿದೆ JDS ಪಕ್ಷ ಅನ್ನೋ ಒಂದು ಹೇಳಿದ್ರು. ಅದನ್ನು ನಾನು ಹಲ್ಲುಗಳೆಯಂಗಿಲ್ಲ, ಅದು ನಿಜನೋ ಅಂತ ಹೇಳ್ತೀನಿ. ಆದರೆ ಇದನ್ನು ಸವಾಲಾಗಿ ತಗೊಂಡು ಯಾರು ಹಿರಿಯರು ಅನೇಕ ವರ್ಷದಿಂದ ಪಕ್ಷಕ್ಕಾಗಿ ದುಡಿದು ಯಾವುದೋ ಒಂದು ಕಾರಣದಿಂದ ಬೇಸರಗೊಂಡು ಮನಸ್ತಾಪ ಮಾಡಿಕೊಂಡು ಮನೆಯಲ್ಲಿದ್ದಾರೆ, ಅವ್ರನ್ನ ಪುನರಪಿ ಅವ್ರ ಮನೆಗೆ ಹೋಗಿ ಪಕ್ಷ ಬಲವರ್ಧನೆಗೆ, ಪಕ್ಷ ಸಂಘಟನೆಗೆ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡು ಮತ್ತೆ ಅವ್ರನ್ನ ಜೋಡಿಸಿಕೊಂಡು ಪಕ್ಷ ಕಟ್ಟಬೇಕು, ಬಲವರ್ಧನೆಗೊಳಿಸಬೇಕನ್ನೋ ಒಂದು ಮಹದಾಸೆಯಿಂದ ಮಾಜಿ ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಆದಂತ ದೇವೇಗೌಡ ಸಾಹೇಬರ ಒಂದು ಸೂಚನೆ, ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷರು ಮತ್ತು ಹಾಲಿ ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರ ಒಂದು ಸೂಚನೆ ಮೇರೆಗೆ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಸಹಕಾರದೊಂದಿಗೆ ಪುನರಪಿ ಪಕ್ಷವನ್ನ ಸಂಘಟಿಸಬೇಕೆಂದು ಉದ್ದೇಶದಿಂದ ಈ ಬೈಕ್ ರ್ಯಾಲಿಯನ್ನ ಮತ್ತು समावेशना हम्मिಕೊಳ್ಳಲಾಗಿದೆ. यावेळी सिद्धनगौडा पाटील यांच्यासह अन्य पदाधिकारी उपस्थित होते. राजशेखर हिरेमठ, KMM मराठी, बेळगाव. Amarcon collection में
अमरकॉन कलेक्शन, खड़े बाजार, बेलगाम।